ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಮುರುಗಮಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರ ಸಾಮಾನ್ಯ ಸಭೆ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರ ಸಾಮಾನ್ಯ ಸಭೆಯು ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಸೆಪ್ಟೆಂಬರ್ ತಿಂಗಳಲ್ಲಿ ಸಾಮಾನ್ಯ ಸದಸ್ಯರ ಸಭೆ ನಡೆದಿತ್ತು. ರಾಜ್ಯದ ಸರ್ಕಾರಿ ವ್ಯವಸ್ಥೆಯಲ್ಲಿ ವರ್ಷವಿಡೀ ಬಂದಿರುವಂತಹ ಲಾಭ ನಷ್ಟಗಳಲ್ಲಿ ವಿಲೇಮರಿ ಮಾಡಿರುವಂತಹ ವಿಚಾರವನ್ನು ಮುಕ್ತವಾಗಿ ಮಾತಾಡುವಂತಹ ವ್ಯವಸ್ಥೆಯನ್ನು ಸರ್ಕಾರ ಇಲಾಖೆ ಎಲ್ಲ ನಮ್ಮ ಸರ್ಕಾರಿಗಳಿಗೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಒಟ್ಟು 1900 ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ. ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು 235 ಸರ್ಕಾರಿ ಸಂಘಗಳು ಇದ್ದು ಕಾರ್ಯನಿರ್ವಹಿಸುತ್ತಿದೆ. ಒಕ್ಕೂಟದಿಂದ ಬಂದಿರುವ ಲಾಭ ನಷ್ಟಗಳು ಹಾಗೂ ಒಕ್ಕೂಟದಿಂದ ಆಗಿರುವ ಅನುಕೂಲತೆಗಳನ್ನು ತಿಳಿಸಬೇಕೆಂದು ಆಡಳಿತ ಮಂಡಳಿಯು ಮನವಿ ಸಲ್ಲಿಸಿದರು. ಇನ್ನು ಮುರುಗಮಲ್ಲ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ 2023ನೇ ಸಾಲಿನಲ್ಲಿ 7 ಲಕ್ಷ ಲಾಭ ತಂದಿದ್ದು, ಇದಕ್ಕೆ ಮುರುಗಮಲ್ಲ ಗ್ರಾಮದ ಹಾಲು ಉತ್ಪಾದಕರ ಸಹಕಾರದ ಒಟ್ಟು 180 ಸದಸ್ಯರ ಬೆಂಬಲ ಎಂದು ತಿಳಿಸಿದರು. ವಿಜಯ ನ್ಯೂಸ್ ಚಿಂತಾಮಣಿ. ಸ್ಥಳೀಯ ಮಾಹಿತಿಗಾಗಿ ವಿಜಯ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿ ಬಂದಿರತಕ್ಕಂಥ ಲಾಭ ನಷ್ಟಗಳನ್ನು ವಿಲೇವಾರಿ ಮಾಡ್ತಕ್ಕಂಥ ವಿಚಾರವನ್ನ ಮುಕ್ತವಾಗಿ ಮಾತಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಸಹಕಾರ ಇಲಾಖೆ ಇವತ್ತು ಎಲ್ಲ ನಮ್ಮ ಸಹಕಾರಿಗಳಿಗೆ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಈ ಭಾಗದಲ್ಲಿ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘಗಳು ಚಿಂತಾಮಣಿ ತಾಲೂಕು ಮತ್ತು 2 ಜಿಲ್ಲೆಗಳಲ್ಲಿ ಸುಮಾರು 1900 ಹಾಲು ಉತ್ಪಾದಕ ಸಹಕಾರ ಸಂಘಗಳು ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು 235 ಸಹಕಾರ ಸಂಘಗಳು ಇವತ್ತು ಕಾರ್ಯವ್ಯಾಪ್ತಿಯನ್ನು ಹೊಂದಿರ್ತಕ್ಕಂಥ ಇವತ್ತು ಎಲ್ಲ 233 ಸಹಕಾರ ಸಂಘಗಳು ಈ ತಿಂಗಳು ಪೂರ್ತಿ 25ರ ಒಳಗಡೆ ಈ ಒಂದು ಸಹಕಾರಿ ವ್ಯವಸ್ಥೆಗೆ ಜನರಲ್ ಬಾಡಿ ಮೀಟಿಂಗನ್ನು ಮಾಡಬೇಕಾಗ್ತದೆ. ಇವತ್ತು ಪ್ರತಿ ಗ್ರಾಮದಲ್ಲೂ ಕೂಡ ನಾನು ಒಬ್ಬ ಈ ತಾಲೂಕಿನ ನಿರ್ದೇಶಕನಾಗಿ ಒಕ್ಕೂಟದ ನಿರ್ದೇಶಕನ ಎಲ್ಲರೂ ಕೂಡ ಆಹ್ವಾನಿಸ್ತಾರೆ. ಕಾರಣ ಏನು ಇಷ್ಟೇ, ತಾವು ಒಕ್ಕೂಟದಿಂದ ಬರ್ತಕ್ಕಂಥ ಲಾಭ ನಷ್ಟಗಳು ಮತ್ತು ಒಕ್ಕೂಟದಿಂದ ಸಿಗ್ತಕ್ಕಂಥ ಅನುಕೂಲಗಳನ್ನು ನಮಗೆ ಸವಿವರವಾಗಿ ತಿಳಿಸಬೇಕು ಅಂತ ಆಡಳಿತ ಮಂಡಳಿಯವರು ನನ್ನ ಪ್ರತಿ ಗ್ರಾಮಕ್ಕೂ ಕೂಡ ಪ್ರತಿ ಸಂಘಕ್ಕೂ ಕೂಡ ಬರ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದು ನಾನೆಲ್ಲರೂ ಕೂಡ ಅವರಿಗೆಲ್ಲರೂ ಕೂಡ ನಾನು ಚಿರಋಣಿಯಾಗಿರ್ತೀನಿ. ನನ್ನ ಮೇಲೆ ಇರ್ತಕ್ಕಂಥ ಅಭಿಮಾನ ವಿಶ್ವಾಸಕ್ಕೆ ಇವತ್ತೇನು ತಾವು ಏನು ಕೇಳಿದ್ರೋ ಒಕ್ಕೂಟದಿಂದ ಬರ್ತಕ್ಕಂಥ ಇನ್ಶೂರೆನ್ಸು ಮತ್ತು ಬೇರೆ ಬೇರೆ ವ್ಯವಸ್ಥೆಗಳೇನಿದೆ ಅಂತ ಬಹುಶಃ ಇಡೀ ರಾಜ್ಯದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಭಾಳ ಮಾದರಿಯಾದಂಥ ಒಂದು ಒಕ್ಕೂಟವಾಗಿ ಬೆಳೆದಿದೆ. ಏನು ನಾವು ಒಕ್ಕೂಟದಲ್ಲಿ ಬರ್ತಕ್ಕಂಥ ಸುಮಾರು 70-80% ಇವತ್ತು ನಮ್ಮ ರೈತರಿಗೆ ಹಣವನ್ನು ಇವತ್ತು ಉಪಯೋಗಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಒಂದು ಒಕ್ಕೂಟದಲ್ಲಿ ಆಗಬೇಕಾದಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ಕೋಲಾರದಲ್ಲಿರ್ತಕ್ಕಂಥ ಒಂದು MBK ಗೋಲ್ಡನ್ ಡೈರಿ, ಒಂದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಮೆಗಾ ಡೈರಿ, ಇವತ್ತು ನಮ್ಮ ಸೋಲಾರ್ ಪ್ಲ್ಯಾಂಟ್ ಇರ್ಬೋದು, ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಪ್ಲ್ಯಾಂಟ್ ಇರ್ಬೋದು, ಎಲ್ಲ ಕೂಡ ಸುಮಾರು 350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ರೈತರು ಕೊಟ್ಟಿರ್ತಕ್ಕಂಥ ಲಾಭದಲ್ಲಿ ನಾವು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ರೈತರಿಗೋಸ್ಕರ ಹೊಸ ತಂತ್ರಜ್ಞಾನದ ಅಡಿಯಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ನಮ್ಮ ಒಕ್ಕೂಟ ಮಾಡ್ತೀವಿ. ರೈತರ ಉಳಿವಿಗೋಸ್ಕರ ರೈತರು ಯಾರು ಇವತ್ತು ಶ್ರಮಪಟ್ಟು ಹಾಲನ್ನು ನಮಗೆ ಮಾಡ್ತಾರೋ ಅವರಿಗೆ ಕೊಡಬೇಕಾದಂಥ ಸೌಲಭ್ಯಗಳು ಮತ್ತು ರೈತ ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ಇರ್ಬೋದು, ನಮ್ಮ ಹಸುಗಳು ಇವತ್ತು ಇನ್ಶೂರೆನ್ಸ್ ಇರ್ಬೋದು, ರೈತರಿಗೆ ಇನ್ಶೂರೆನ್ಸ್ ಇರ್ಬೋದು, ರೈತರಿಗೆ ಬರಬೇಕಾದಂಥ ಮ್ಯಾಟು, ಚೀಪ್ ನಮ್ಮ ಮಿಲ್ಕಿಂಗ್ ಮಿಷನ್ನು, ಚಾಪ್ ಕಟ್ರು ಮತ್ತು ನಮ್ಮ ಬರ್ತಕ್ಕಂಥ ಶೇರ್ ಡಿವಿಡೆಂಟ್ ಇರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಇವತ್ತು 50% ಅನುದಾನವನ್ನು ಇವತ್ತು ರೈತರಿಗೆ ನೇರವಾಗಿ ಕೊಡ್ತಿದ್ದೀವಿ. ಮುರುಗಮಲ್ಲ ಗ್ರಾಮದಿಂದ ಸುಮಾರು 7,90,000 ರೂಪಾಯಿ ಇವತ್ತು ಈ ವರ್ಷ ಲಾಭ ಗಳಿಸಿದೆ. ಅಂದರೆ 2023ರಲ್ಲಿ ಅದರಲ್ಲಿ 65% ಅಷ್ಟು ಲಾಭವನ್ನು ಇವತ್ತು ರೈತರಿಗೆ ನಾವು ಬೋನಸ್ ಮುಖಾಂತರ ಕೊಡ್ತೀವಿ. ಎಷ್ಟು ಜನ? 100 ಜನ ಹಾಲು ಹಾಕ್ತಕ್ಕಂಥವ್ರು, ಅಂದರೆ ಶೇರ್ ಹೋಲ್ಡರ್ಸ್ ಬೇರೆ, ಹಾಲು ಹಾಕ್ತಕ್ಕಂಥವರು 100 ಜನ ಇದ್ದಾರೆ. 180 ಜನ ಶೇರ್ ಹೋಲ್ಡರ್ಸ್ ಇದ್ದಾರೆ. ಹಾಲು ಹಾಕ್ತಕ್ಕಂಥವ್ರು 100 ಜನ ಇದ್ದಾರೆ. ಇಲ್ಲೊಂದು BMC ಘಟಕ ಸ್ಥಾಪನೆ ಮಾಡಿದ್ದೀವಿ. ಸುಮಾರು 3,000 ಲೀಟ್ರ್ ಇಲ್ಲೇ ಇವತ್ತು ಚಿಲ್ಲಿಂಗ್ ಆಗಿ ಇವತ್ತು ನಮ್ಮ ಒಕ್ಕೂಟಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಹಾಲು ಒಕ್ಕೂಟ ಮಾಡ್ತೀವಿ. ಯಶಸ್ವಿನಿ ಕಾರ್ಡು ಹಿಂದೆ ಸನ್ಮಾನ್ಯ SM ಕೃಷ್ಣರವರು ಹಿಂದೆ 2000 ಮುಖ್ಯಮಂತ್ರಿ ಆಗಿದ್ದಾಗ ಹೊಸ ಪ್ರಯೋಗವನ್ನು ಮಾಡಿದ್ರು. ಭಾಳ ಅದು ಯಶಸ್ವಿ ಆಯಿತು. ಯಾವ ರೀತಿ ಯಶಸ್ವಿನಿ ಕಾರ್ಡು ಭಾಳ ಅದ್ಭುತವಾದಂಥ ಯಶಸ್ವಿ ಆಯಿತು. ಅದರಲ್ಲಿ ಇವತ್ತು ಬಂದಿರತಕ್ಕಂಥ ಸರ್ಕಾರಗಳು, ಕೆಲವೊಂದು ಸರ್ಕಾರಗಳು ಅದನ್ನು ಸ್ಥಗಿತ ಮಾಡಿಸ್ತವೆ ಒಂದಷ್ಟು ದಿವಸ. ಈ ಮತ್ತೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ 2023ರಲ್ಲಿ ಏನು ಅವರು ಮತ್ತೆ ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ದಿವಸನೇ ಅದನ್ನು ಮತ್ತೆ ಯಶಸ್ವಿನಿ ಸರ್ಕಾರ ಮುಂದುವರಿಸ್ತದೆ ಅಂತ ಇವತ್ತು ಜನರಲ್ ಕ್ಯಾಟಗರಿ ಅವರಿಗೆ ಒಂದು ಕುಟುಂಬಕ್ಕೆ ಸುಮಾರು 400 ರೂಪಾಯಿ 4 ಜನಕ್ಕೆ ಇವತ್ತು ಆ ಯಶಸ್ವಿನಿ ಕಾರ್ಡನ್ನು ಮಾಡಿಕೊಡ್ತಾಯಿದ್ದಾರೆ. ಯಾರಿವತ್ತು ನಮ್ಮ ಹಾರ್ಟ್ ಪೇಷಂಟ್ ಇರ್ಬೋದು, ಹಾರ್ಟ್ ಆಪರೇಷನ್ ಇರ್ಬೋದು, ಕಿಡ್ನಿ ಆಪರೇಷನ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಗರ್ಭಕೋಶದ ಕಾಯಿಲೆ ಇರ್ಬೋದು, ಎಲ್ಲ ರೀತಿಯಲ್ಲಿ ಇವತ್ತು ಮೂಳೆ ಮುರಿತ ಇರ್ಬೋದು, ಆಕ್ಸಿಡೆಂಟ್ ಆಗಿ ಎಲ್ಲರಿಗೂ ಕೂಡ ಇವತ್ತು
ಆ ಒಂದು ಚಿಕಿತ್ಸೆ ವೆಚ್ಚದ ಮೇಲೆ ಇವತ್ತು ಅದನ್ನು ಇಷ್ಟು ಈ ವೆಚ್ಚಕ್ಕೆ ಕೊಡ್ತೀವಿ ಅಂತ ನಿರ್ಣಯ ಮಾಡ್ತಾರೆ ಆ ಹಾಸ್ಪಿಟ್ಲು. ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ನೆಟ್ವರ್ಕ್ಗಳಲ್ಲಿ ಇವತ್ತು ಎಲ್ಲರೂ ಕೂಡ ಹೋಗಿ ತೋರಿಸ್ಕೋಬೋದು. ಅವರು ನಿವೃತ್ತಿ ಹೊಂದ್ತಾ ಇದ್ದಾರೆ. ಸರಿ ನೋಡಿ ನಾ ಇಲ್ಲಿ ನೋಡೋಣ ಏನೈತೆ ಬಂದು ತೆಸ್ಕೊಳ ಫೋಟೋ